ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ನಾಳೆ 12 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಡೆಫಿನೆಟ್ಲಿ 100% ಜಮಾ ಆಗ್ತಾ ಇರುವಂಥದ್ದು. ಸೊ ಈಗಾಗಲೇ ಎಲ್ಲರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ, ಜಮಾ ಕೂಡ ಆಗಿದೆ. ಕಮೆಂಟ್ಗಳಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಸಾಕಷ್ಟು ಫಲಾನುಭವಿಗಳಿಗೆ 4,000 ಜಮಾ ಆಗುತ್ತೆ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 2,000 ಕೂಡ ಜಮಾ ಆಗ್ತಾ ಇದೆ. ಸೊ 2,000 ರೂಪಾಯಿ ಯಾಕೆ ಜಮಾ ಆಗ್ತಾ ಇದೆ, 4,000 ರೂಪಾಯಿ ಯಾಕೆ ಜಮಾ ಆಗುತ್ತೆ, ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಬೇಕಾದರೆ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು, ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಸೊ ಈಗ ಈ ಒಂದು ಮಾಹಿತಿಯನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಸೊ ಯಾರ್ಯಾರು ವೀಕ್ಷಕರು ಈಗಾಗಲೇ 2,000 ರೂಪಾಯಿ ಜಮಾ ಆಗ್ತಾ ಇದೆ, 4,000 ರೂಪಾಯಿ ಜಮಾ ಆಗ್ತಾ ಇದೆ, ಒಟ್ಟಾರೆ ಆಗಲಿ 2,000 ರೂಪಾಯಿ ಆದರೂ ಜಮಾ ಆಗಲಿ ಮೊದಲು. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ಎಲಿಜಿಬಲ್ ಇದ್ದೀವಿ ಅಂತ ಅರ್ಥ ಆಗುತ್ತೆ. ಅಂದರೆ ಈಗಾಗಲೇ ಡಾಕ್ಯುಮೆಂಟ್ಸ್ಗಳನ್ನು ಸಾಕಷ್ಟು ವೆರಿಫಿಕೇಶನ್ ಮಾಡಿಸಿದ್ದಾರೆ, ಮತ್ತು ಈಗಾಗಲೇ ರೇಷನ್ ಕಾರ್ಡ್ ಕೂಡ ಸಾಕಷ್ಟು ಫಲಾನುಭವಿಗಳದ್ದು ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿದ್ದಾರೆ. ಸೊ ಅದರೆಲ್ಲರದ ಮೇರೆಗೂ ಕೂಡ ನಮಗೆ 2,000 ರೂಪಾಯಿ ಆದರೂ ಸಹಿತ ಬಂದಿದೆ ಅಂತ ಅರ್ಥ ಆದರೆ, ಸೊ ನಾವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀವಿ ಅಂತ ಅರ್ಥ. ಮುಂಬರುವಂತಹ ಎಲ್ಲ ಯೋಜನೆಗಳಿಗೂ ಕೂಡ ನಮಗೆ ಸಿಗ್ತವೆ. ಮತ್ತು ಯಾವುದೇ ರೀತಿಯಾದಂತಹ ಸ್ಕೀಮ್ಸ್ ಬಂದರೂ ಸಹಿತ, ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಸೊ ಎಲ್ಲ ಯೋಜನೆಗಳಿಗೂ ಕೂಡ ನಮಗೆ ಸಿಗ್ತಾ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿರುತ್ತೆ, ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ 2,000 ರೂಪಾಯಿ ಆದರೂ ಜಮಾ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಂದು 12 ಜಿಲ್ಲೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು. ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ. ಅದನ್ನು ಕಂಪ್ಲೀಟ್ ಆಗಿ ನೋಡಲೇಬೇಕು ನೀವು. ಅದ್ರ ಜೊತೆಗೇ ನಿಮ್ಮ ಹತ್ರ ಯಾವುದೇ ರೀತಿಯಾದಂತಹ ಕಾರ್ ಇರಲಿ, ಟ್ಯಾಕ್ಸಿ ಇರಲಿ, ಬೈಕ್ ಇರಲಿ, ಅಥವಾ ಟ್ರಕ್ ಇರಲಿ, ಟ್ರ್ಯಾಕ್ಟರ್ ಇರಲಿ, ಸೊ ಸಾಕಷ್ಟು ಪ್ರತಿಯೊಂದು ವಾಹನಗಳ ಚಾಲಕರು ನೀವು ಆಗಿದ್ದರೆ, ಯಾವುದೇ ರೀತಿಯಾದಂತಹ ಬೈಕ್ ಇರಲಿ ಅಥವಾ 2 ವೀಲರ್ ಬೈಕ್ ಇದೆಯಾ, ಸೊ ನೀವು ಕೂಡ ಈ ಒಂದು ರೂಲ್ಸ್ಗಳನ್ನ ಪಾಲಿಸಲೇಬೇಕು. ಕಾರ್ ಇದೆಯಾ, ನೀವು ಕೂಡ ಪಾಲಿಸಬೇಕು. ಟ್ರಕ್ ಇದೆಯಾ, ನೀವು ಕೂಡ ಪಾಲಿಸಲೇಬೇಕು. ಪ್ರತಿಯೊಬ್ಬರೂ ಕೂಡ ಈಗ ಡ್ರೈವಿಂಗ್ ಯಾರು ಮಾಡ್ತಾ ಇರ್ತೀರಾ, ಸೊ ಪ್ರತಿಯೊಬ್ಬರು ಕೂಡ ನೀವು ಪಾಲಿಸಲೇಬೇಕಾದಂತಹ ಮಾಹಿತಿ ಇದೆ. ಹೊಸ ಹೊಸ ರೂಲ್ಸ್ಗಳನ್ನ ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಂದಿರುವಂಥದ್ದು. ಸೊ ಪಾಲಿಸಲಿಲ್ಲಪ್ಪ ಅಂದರೆ ಸೊ ನಿಮ್ಮ ಮೇಲೆ FIR ಕೂಡ ಆಗತ್ತೆ, ಅಥವಾ ನಿಮ್ಮ ಹತ್ರ ದಂಡ ಕೂಡ ಇಸ್ಕೋತಾರೆ. FIR ಆದರೆ ಆಮೇಲೆ ಏನಾಗುತ್ತೆ ನಿಮ್ಗೆ ಗೊತ್ತಲ್ವಾ, ಸೊ ಜೈಲಲ್ಲಿ ಕೂಡ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ರೂಲ್ಸ್ಗಳನ್ನು ಪಾಲಿಸಬೇಕು. ಯಾವ್ಯಾವ ರೂಲ್ಸ್ಗಳು ಇದಾವೆ ಅನ್ನೋದಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ 12 ಜಿಲ್ಲೆಗಳನ್ನ ಕೂಡ ತಿಳ್ಕೊಳ್ಳೋಣ. ಸೊ ಈಗ ಕಂಪ್ಲೀಟ್ ಆಗಿ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಸೊ ವೀಕ್ಷಕರೇ, ಇಲ್ಲಿಗೆ ನೋಡಬೇಕು, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 12 ಜಿಲ್ಲೆಗಳನ್ನು ನಾನು ಮಧ್ಯದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಮೊದಲು ಈ ಒಂದು ರೂಲ್ಸ್ಗಳಿದ್ದಾವೆ, ಸಾಕಷ್ಟು ಒಂದು 3 ರಿಂದ 4 ರೂಲ್ಸ್ಗಳಿದ್ದಾವೆ. ಸೊ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ಸೊ ಗೃಹಲಕ್ಷ್ಮಿ ಯೋಜನೆಗಿಂತಲೂ ಹೆಚ್ಚಿಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಈ ಒಂದು ರೂಲ್ಸ್ಗಳೇ, ಯಾಕಂದರೆ ಇದು ಜೀವನದ ಪ್ರಶ್ನೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡ್ಕೊಳ್ಳಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಹೈವೇ ಲೈಟ್ ಮತ್ತು LED ಬೆಳಕುಗಳನ್ನು ಅಳವಡಿಸಿದವರಿಗೆ ಈ ಒಂದು ರೂಲ್ಸ್ ಪಾಲಿಸುತ್ತೆ. ಸೊ ಇಲ್ಲಿ ನೋಡಿ, ಹೈವೇ LED ಏನು ಬಲ್ಬ್ ಹಾಕಿರ್ತೀರ, ಫುಲ್ ಫೋರ್ಸ್ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಈ ಒಂದು ರೂಲ್ಸ್ ಇದೆ. ಇನ್ನೂ 3 ರೂಲ್ಸ್ಗಳಿದ್ದಾವೆ. ಸೊ ಎಲ್ಲ ಕೂಡ ತಿಳ್ಕೊಳ್ಳೇಬೇಕು. ಹೈವೇದಲ್ಲಿ ಅಥವಾ ಯಾವುದೇ ರೋಡ್ನಲ್ಲಿ ಕೂಡ ನೀವು LED ಲೈಟ್ಗಳನ್ನು ಹಾಕಿರ್ತೀರ ಫುಲ್ ಫೋರ್ಸ್ ಆಗಿ. ಸೊ ಅಂತಹ ಒಂದು ವಾಹನ ಚಾಲಕರಿಗೆ ನಿಮ್ಮದು ಕಾರ್ ಆಗಿರಲಿ, ಬೈಕ್ ಆಗಿರಲಿ, ಟ್ರಕ್ ಆಗಿರಲಿ, ಟ್ರ್ಯಾಕ್ಟರ್ ಆಗಿರಲಿ, ಸೊ ಎಲ್ಲನೂ ಕೂಡ ಒಂದು ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ನಿಮ್ಮ ಹತ್ರ ಫೈನನ್ನು ಕಟ್ಟಿಬಿಡ್ತಾರೆ. ಸೊ ಫೈನ್ ಅದು 2,000 ರೂಪಾಯಿ ಆಗಿರ್ಬೋದು, ಅಥವಾ 5,000 ರೂಪಾಯಿ ಆಗಿರ್ಬೋದು, ಅಥವಾ 10,000 ಕೂಡ ಆಗಿರ್ಬೋದು. ಸೊ ಅದನ್ನು ದಂಡ ನೀವು ಕಟ್ಟಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಫುಲ್ ಫೋರ್ಸ್ ಆಗಿರುವಂತಹ ಲೈಟ್ಗಳನ್ನು, LED ಲೈಟ್ಗಳನ್ನು ಹಾಕಬೇಡಿ ಅಂತ ಸರ್ಕಾರ ಒಂದು ಮಾಹಿತಿ ತಿಳಿಸಿರುವಂಥದ್ದು. ಯಾಕೆ ಹಾಕಬೇಡಿ ಅಂತ ಕಾರಣ ಹೇಳೋದಾದ್ರೆ, ನೀವಂತರೂ ನಿಮಗೆ ಫುಲ್ ಫೋರ್ಸ್ ಆಗಿರುತ್ತೆ, ನಿಮಗೆ ಮುಂದೆ ರೋಡ್ ಅಂತೂ ಕಾಣಿಸ್ತಾ ಇರುತ್ತೆ. ಆದರೆ ಮುಂದೆ ಡಿಮು ಅಗದಿ ಏನು ಮೊದಲು ಹೇಗಿರುತ್ತಲ್ಲ, ಲೈಟು ಕಂಪ್ನಿದಿಂದ ಬಂದಿರುವಂಥದ್ದು, ಸೊ ಆ ರೀತಿ ಲೈಟ್ ಇರುತ್ತೆ. ಅದು ಸೈಡ್ ಏನು ಕಾಣಿಸ್ತಾ ಇರಲ್ಲ ರೋಡು. ನಿಮ್ಮ ಒಂದು ಬರುತ್ತಿರುವಂತಹ ಫೋರ್ಸ್ ಆಗಿರುವಂತಹ ಲೈಟ್ಗೆ ಬಾಜು ಇರುವಂತಹ ಸೈಡ್ ಇರುವಂತಹ ಒಂದು ರೋಡು ಕಾಣಿಸಲ್ಲ. ಹೀಗಾಗಿ ಆಕ್ಸಿಡೆಂಟ್ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಈಗಾಗಲೇ ದಾಖಲೆ ಆಗಿದ್ದಾವೆ. ಸೊ ಯಾವ್ಯಾವ ಜಿಲ್ಲೆಗಳಲ್ಲಿ ದಾಖಲೆ ಆಗಿದ್ದಾವೆ ಅಂದರೆ, ಬೆಂಗಳೂರು ನಗರ, ಮಂಗಳೂರು ನಗರ, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಚಾಮರಾಜನಗರ, ಉತ್ತರ ಕನ್ನಡ ಜಿಲ್ಲೆ ಮತ್ತು ರಾಯಚೂರು, ಬಳ್ಳಾರಿ, ವಿಜಯನಗರ, ಈ ರೀತಿಯಾಗಿ ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಅಂತ. ಸೊ ಇಲ್ಲಿ ಸೈಡ್ ಕಾಣಿಸಲ್ದೆ ಆ ಒಂದು ಸೈಡ್ ತೆಗ್ಗನೋ ಗುಡ್ಡನೋ ಇರುತ್ತೆ, ಅಲ್ಲಿ ಹೋಗಿ ಡಿಕ್ಕಿ ಹೊಡೆಯೋದು ಅಥವಾ ತೆಗ್ನಲ್ಲಿ ಬೀಳೋದು. ಸೊ ಈ ರೀತಿ ಸಾಕಷ್ಟು ಪ್ರಕರಣಗಳು ಕೂಡ ಈಗಾಗಲೇ ಆಕ್ಸಿಡೆಂಟ್ನಲ್ಲಿ ಸಾವನ್ನು ಕೂಡ ಅಪ್ಪಿದ್ದಾರೆ. ಸೊ ಇಂತಹ ಪ್ರಕರಣಗಳು ಕೂಡ ನಡೆದಿರುವಂಥದ್ದು. ಸೊ ಅದಕ್ಕೋಸ್ಕರ ಈ ರೀತಿ ನೀವು LED ಲೈಟನ್ನು ಹಾಕೋದ್ರಿಂದ ನಿಮಗೆ ದಂಡ ಆಗುತ್ತೆ, ಅಥವಾ FIR ಕೂಡ ಹಾಕ್ಬೋದು ಅಂತ ಹೇಳ್ತಾರೆ. ಸೊ ಈ ಒಂದು ರೂಲ್ಸ್ ಆದರೆ ಇನ್ನೊಂದು ರೂಲ್ಸ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ರಾಂಗ್ ಸೈಡ್ ಡ್ರೈವಿಂಗು. ಸೊ ಎಡಗಡೆ ಹೋಗುವಂತಹ ರೂಟ್ನಲ್ಲಿ ನೀವು ಬರ್ತಾ ಇರ್ತೀರಾ. ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಏನಾದರೂ ಹೈವೇ ಪೆಟ್ರೋಲ್ದವರು ಹಿಡಿದು ಬಿಟ್ರಪ್ಪ ಅಂದರೆ ನಿಮ್ಮ ಮೇಲೆ FIR ಹಾಕ್ತಾರೆ. 100% ರೂಲ್ಸ್ ತಂದಿದ್ದಾರೆ. ಇಲ್ಲಪ್ಪ ಅಂದರೆ FIR ಹಾಕ್ತೀವಿ, ಇಲ್ಲ 50,000 ಕೊಡು, 1,00,000 ಕೊಡು ಅಂತ ಕೇಳಿದ್ರೆ ಅವಾಗ ಏನು ಮಾಡ್ತೀರಾ, ಜೈಲಿಗೆ ಹೋಗ್ತೀರಾ ಅಥವಾ 1,00,000 ರೂಪಾಯಿ ಕೊಡ್ತೀರಾ. ಸೊ ನಿಮಗೆ ಮೇಲೆ ಬಿಟ್ಟಿದ್ದು. ಸೊ ಅದಕ್ಕೋಸ್ಕರ ಈ ರೀತಿ ನೀವು ಕೂಡ ತಪ್ಪುಗಳನ್ನು ಮಾಡಬೇಡಿ, ನಾವು ಕೂಡ ಮಾಡಲ್ಲ ಡ್ರೈವಿಂಗ್. ಯಾಕಂದರೆ
ರಾಂಗ್ ಸೈಡ್ ಡ್ರೈವಿಂಗ್ ಮಾಡೋದಿಂದ್ರೆ ಮುಂಬರುವಂತಹ ಬೈಕ್ಗಳಿಗೂ ಕೂಡ ಪ್ರಾಬ್ಲಮ್ಮು, ನೀವು ಹೋಗಿ ಡಿಕ್ಕಿ ಹೊಡೆದ್ರೆ ಅವ್ರಿಗೂ ಕೂಡ ಪ್ರಾಬ್ಲಮ್ಮು, ಅವ್ರಿಗೆ ಹೋಗಲಿ ನಿಮಗೂ ಕೂಡ ಪ್ರಾಬ್ಲಮ್ ಅಲ್ವಾ. ಸೊ ನಿಮಗೂ ಕೂಡ ಏನಾದರೂ ಆದರೆ ಸೊ ನಿಮಗೂ ಕೂಡ ಪ್ರಾಬ್ಲಮ್ ಇರುತ್ತೆ. ಆ ರೀತಿ ರಾಂಗ್ ಸೈಡ್ ಡ್ರೈವಿಂಗನ್ನು ಮಾಡಬೇಡಿ ಅಂತ ಸರ್ಕಾರ ಒಂದು ರೂಲ್ಸನ್ನು ಹೊರಡಿಸಿರುವಂಥದ್ದು ಖಡಕ್ಕಾಗಿ. ಈಗಾಗಲೇ ರೂಲ್ಸ್ಗಳು ಇದ್ವು ಒಂದು ರಾಂಗ್ ಸೈಡ್ ಡ್ರೈವಿಂಗ್ ಹೊಡಿಬೇಡಿ ಅಂತ. ಆದರೆ ಈಗ FIR ಎಕ್ಸ್ಟ್ರಾ ತಂದಿರುವಂಥದ್ದು, FIR ಡೈರೆಕ್ಟ್ ಹಾಕ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಹೊಸ ಹೊಸ ರೂಲ್ಸ್ಗಳಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಈಗ ನೋಡಿ ಇಲ್ಲಿ ಫುಟ್ಪಾತ್ ಮೇಲೆ ಬೈಕ್ಗಳನ್ನು ಓಡಿಸುವಂಥವ್ರು ಗೊತ್ತಾಯ್ತಲ್ವಾ. ಡ್ರೈವಿಂಗ್ ಆನ್ ಫುಟ್ಪಾತ್ ಮೇಲೆ ಗಾಡಿಗಳನ್ನು ಓಡಿಸಾಡೋದು. ಸೊ ಅಲ್ಲಿ ವ್ಯಕ್ತಿಗಳು ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಕೂಡ ಓಡಿಸಾಡೋದಾದರೆ ಅವ್ರಿಗೂ ಕೂಡ ಫೈನ್ ಹಾಕ್ತಾರೆ. ಸೊ ಖಂಡಿತ 100% ಫೈನ್ ಹಾಕ್ತೇವೆ ಅಂತ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಸೊ ಮತ್ತು ಇಲ್ಲಿ ನೋಡಿ ವಿಶೇಷ ಕಾರ್ಯಾಚರಣೆ ಮಾಡ್ತಾರಂತೆ. ಸೊ ಒಂದು ವಿಶೇಷ ಕಾರ್ಯಾಚರಣೆ ಮಾಡಿಕೊಂಡು ನಿಮ್ಮ ಮೇಲೆ ಫೈನ್ ಹಾಕ್ತಾರೆ. ಇಲ್ಲಿ ನೋಡಿ ಡಿಟೆಕ್ಟಿವ್ ನಂಬರ್ ಪ್ಲೇಟ್ ಯಾರು ಇರುತ್ತೆ ನೋಡಿ, ಸೊ ಅವ್ರನ್ನೂ ಕೂಡ ಫೈನ್ ಹಾಕ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಡಿಟೆಕ್ಟಿವ್ ನಂಬರ್ ಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ನಂಬರ್ ಪ್ಲೇಟ್ ಯಾರ ಹತ್ರ ಇದೆ ಅವ್ರಿಗೆಲ್ಲರಿಗೂ ಕೂಡ ಫೈನ್ ಬೀಳುತ್ತೆ. ಓಕೆನಾ. ಸೊ ಇದ್ರ ಬಗ್ಗೆ ಇಷ್ಟು ರೂಲ್ಸ್ಗಳಿದ್ದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ನಿಮಗೂ ಕೂಡ ತೊಂದರೆ, ಮತ್ತೊಬ್ಬರಿಗೂ ಕೂಡ ತೊಂದರೆನೇ ಆಗುತ್ತೆ. ಸೊ ಏನಾದರೂ ಆಕ್ಸಿಡೆಂಟ್ ಆದರೆ ಸೊ ಅಥವಾ ಸಾವು ಕೂಡ ಅಪ್ಪುವಂತಹ ಚಾನ್ಸಸ್ ಇರುತ್ತೆ. ಸೊ ಸ್ಪಾಟ್ ಮೇಲೆನೆ. ಸೊ ಆ ರೀತಿ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಕಡೆ ಬಂದ್ಬಿಡೋಣ. ಸೊ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಎಲ್ಲ ಅದರ ಮೇರೆಗೆ ಈಗಾಗಲೇ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿರುವಂಥದ್ದು. ಸೊ ನೀವು ಗೊತ್ತಾಗಿರುತ್ತೆ. ಈಗಾಗಲೇ ಕಮೆಂಟ್ ಸೆಕ್ಷನಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ನಮಗೆ ಜಮಾ ಆಗಿದೆ. ಈಗಾಗಲೇ ಜಮಾ ಆಗಿರುವಂತಹ ಜಿಲ್ಲೆಗಳಲ್ಲಿ ಈಗಾಗಲೇ ವಿಜಯನಗರ, ಧಾರವಾಡ, ಇಲ್ಲಿ ಕಲಬುರಗಿಯಲ್ಲಿ ಕೂಡ 2,000 ರೂಪಾಯಿ ಜಮಾ ಆಗಿರುವಂಥದ್ದು. ಮತ್ತು ಇಲ್ಲಿ ಬಹಳಷ್ಟು ಅಂದರೆ ವಿಜಯನಗರದಲ್ಲಿನೇ 4,000 ರೂಪಾಯಿ ಹಣ ಜಮಾ ಆಗಿದೆ. ಸಾಕಷ್ಟು ಫಲಾನುಭವಿಗಳು ವಿಜಯನಗರದಿಂದ ಕಮೆಂಟ್ ಮಾಡಿದ್ದಾರೆ. ಸೊ 4,000 ಜಮಾ ಆಗಿದೆ ಅಂತ. ನಿಮಗೂ ಕೂಡ ನೋಡ್ತಾ ಇರೋರಿಗೆ ಆಗಿದ್ರೆ ಸೊ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. 4,000 ಜಮಾ ಆಗಿದ್ರು ಕೂಡ ತಿಳಿಸಿ, 2,000 ಜಮಾ ಆಗಿದ್ರು ಕೂಡ ತಿಳಿಸಿ. ಆದರೆ ನಿಮ್ಮ ಜಿಲ್ಲೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ನಿಮ್ಮ ಜಿಲ್ಲೆನೂ ಕೂಡ ಅಲ್ಲಿ ಹಾಕಿ ಅಂದರೆ ನೀವು ಯಾವ್ಯಾವ ಜಿಲ್ಲೆದವರು ಅಂತ ನಮಗೂ ಕೂಡ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೋಸ್ಕರ ಕಮೆಂಟಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಹಾಕಿ, ಆದಷ್ಟು ಎಲ್ಲರಿಗೂ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗತ್ತೆ. ಓಕೆನಾ. ಸೊ ಈಗ 533 ಕೋಟಿ ಹಣ ಏನಿದೆ ಅಲ್ಲ, ಸೊ 27 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಅದರಲ್ಲಿ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಹಾಗಾದರೆ ನಾಳೆ ಈ ಒಂದು 12 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಒಂದು 12 ಜಿಲ್ಲೆಗಳನ್ನ ನಾನು ನೋಡಿ ಇಲ್ಲಿ ಯಾವ್ಯಾವುದಂತ ಅನ್ನೋದಾದರೆ ಇಲ್ಲಿ ನೋಡಿ ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು. ಸೊ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾದರೆ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದಲ್ವಾ. ಸೊ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿರುವಂತಹ ಒಂದು ಮಹಿಳಾ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ಸೊ ವೆರಿಫಿಕೇಷನ್ ಮಾಡಿದ ತಕ್ಷಣ ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಾರಿಫಿಕೇಷನ್ ಇದ್ದರೆ ಸೊ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರಲಿ ಮತ್ತು ಟ್ಯಾಕ್ಸ್ ಪೇಯರ್ ಮಾಡೋದಾಗಿರಲಿ ಯಾರು ಕೂಡ ಮಾಡಿರಲ್ಲ ನೋಡಿ. ಸೊ ಅಂತಹ ಒಂದು ಮಹಿಳಾ ಫಲಾನುಭವಿಗಳಿಗೆ ಹಣವನ್ನು ಹಾಕ್ತಾರೆ. ಗೌರ್ಮೆಂಟ್ ಜಾಬ್ ಯಾರು ಹೊಂದಿರಲ್ಲ ಸೊ ಅವ್ರಿಗೂ ಕೂಡ ಹಾಕ್ತಾರೆ. ಸೊ ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕಂಪ್ಲೀಟ್ ಆಗಿ ವೆರಿಫಿಕೇಷನ್ ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆಹಾರ ಇಲಾಖೆ. ರೇಷನ್ ಕಾರ್ಡ್ಗಳ ಬಗ್ಗೆ ವೆರಿಫಿಕೇಷನ್ ಮಾಡಿಬಿಟ್ಟು ಸೊ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡ್ತಾರೆ ವೀಕ್ಷಕರ. ಸೊ ಇದ್ರ ಬಗ್ಗೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.